ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿ ನೋಡಿ ಗೈಸ್, ನಾವು ಹೋಗ್ತಾ ಇದ್ದೀವಿ. ನಮ್ಮ ನೆರಳು ನೋಡಿ ಮನುಷ್ಯ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಫೋನಲ್ಲಿ ಚೆನ್ನಾಗಿದೆ ಗೈಸ್. ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಇವಳು ಅಕ್ಕ ಎಕ್ಸಾಮ್ ಬರೆಯೋಕೆ ಹೋಗಿದ್ಲು. ನಂದು ನೆನ್ನೆನೇ ಮುಗ್ದೋಯ್ತು ಗೈಸ್. ಅಕ್ಕವ್ರದ್ದು ಬಂದಿಲ್ಲ, ಔಟ್ಪುಟ್ ಬಂದಿಲ್ಲ. ಔಟ್ಪುಟ್ ಬರ್ದಂಗೆ ಅಷ್ಟೊತ್ತವರೆಗೂ ಕೂತ್ಕೊಂಡವಳೆ. 2 ಗಂಟೆ ಕೂತ್ಕೊಂಡವಳೆ. ಇವಾಗ ಹೋಗ್ಬಿಟ್ಟು ಲೈಬ್ರರಿಲಿ ಬ್ಯಾಗ್ ಇಟ್ಟಿದ್ದೀನಿ, ಎತ್ಕೊಂಡು ಹಂಗೆ ಇವಳು ಬರ್ತಾಳೆ ನಮ್ಮ ಬಸ್ಸಿಗೆ. ಇಲ್ಲ ನಾನು ಇವ್ರ ಬಸ್ಸಿಗೆ ಹೋಗ್ಬೇಕು, ಇಲ್ಲ ಇವಳು ನಮ್ಮ ಬಸ್ಸಿಗೆ ಬರಬೇಕು. ನಮ್ಮ ಬಸ್ಸೇ ಮನುಷ್ಯ ಯಾಕೆ ದಿನ ಓಡಾಡೋಣ ಅಂತಾನೆ ಬರ್ತಾಳೆ ಇವಳು. ಊರಿಗೆ ಹೋಗೋಕೆ ಬರ್ತಾಳೆ, ಹೋಗ್ಬೇಕೀಗ. ಹಂಗೆ ಹಾಯ್ ಮಾಡೋ, ಅದಕ್ಕೆ ಸೇ ಹಾಯ್. ಒಂದು ಹಾಯ್ ಹೇಳಕ್ಕೆ ಇಷ್ಟೊತ್ತವರೆಗೂ ತಗೊತಾವಳೆ. ಹೆಂಗ್ ಮಾಡಿದೆ? 2 ಗಂಟೆಗೆ ಇರೋದು ನನಗೆ. ಆಲ್ ದ ಬೆಸ್ಟ್. ಚಿಕ್ಕದೇ ಬರಲಿ, ಓದಿರೋದೇ ಬರಲಿ. ನನಗೊಂದು ಡೌಟು, ಎಲ್ಲರಿಗೂ ಅಷ್ಟೇ, ನಿನಗೆ ಅಂತಲ್ಲ, ಫೇಸ್ ಎಲ್ಲದಕ್ಕಿಂತ ಮೂಗೇ ವೈಟ್ ಇರುತ್ತಲ್ಲ, ಯಾಕೆ? ನಂದ ಎಲ್ಲಾರ್ದು ಅದು ಬರೀ ಡೌಗಳು ನಿಂದು. ಹೇಳು ಮನೀಷಾ. ಇಲ್ಲಿಗೆ ಜಾಸ್ತಿ ನನ್ನ ಪರಿಸ್ಥಿತಿಯಲ್ಲಿ ಎಕ್ಸ್ಪೋಜರ್ ಬೀಳುತ್ತೆ. ಇಲ್ಲಿಗೂ ಬೀಳತ್ತಪ್ಪ. ಬಟ್ ನಾವು ಮುಖ ತೊಳ್ಕೊಬೇಕಾದ್ರೆ ಇಲ್ಲಿಗೆ ಜಾಸ್ತಿಗಿಂತ ಹಿಂಗೆ ಉಚ್ಕೊಳ್ಳೋದು ಜಾಸ್ತಿ. ಅದಕ್ಕೆ ಆ್ಯಕ್ಚುಲಿ ಇಲ್ಲೂ ಹಿಂಗೆ ಉಜ್ಕೋತಿರ್ತಾನೆ. ನಾನು ಅಷ್ಟು ಉಚ್ಕೊಳ್ಳೋಣ, ನಾನು ಇಷ್ಟೇ ಇಲ್ಲಿಗೆ. ಬಟ್ ಒಬ್ರಿಗೆಲ್ಲ ಕಡೆ ಎಲ್ಲರಿಗೂ ಅಷ್ಟೇ, ಫೇಸ್ಗಿಂತ ಅವ್ರ ಮೂಗೇ ವೈಟ್ ಇರುತ್ತೆ ಗೈಸ್. ಯಾಕೆ? ಆಲ್ ದ ಬೆಸ್ಟ್. ಮತ್ತೇನಿಲ್ಲಿ ಓಡಾಡ್ತಿದ್ಯಾ? ಹೋಗು. ವೆರಿ ಗುಡ್. ಏನು ಇಟ್ಕೊಂಡಿದ್ದಾರೆ ಅದು ನಂಗೆ ಗೊತ್ತು. ಲೈಫಲ್ಲಿ ಇವಳನ್ನ ಜಾಸ್ತಿ ಆದರ್ಶವಾಗಿ ಇಟ್ಕೊಳ್ಳಿ. ಮುಂದೆ ಬರ್ತೀರಾ, ತುಂಬ ಮುಂದೆ ಬರ್ತೀರಾ. ಒಂದ್ ಸೆಕೆಂಡ್, ಲೇಕಿ ಏನ್ ಮಾತಾಡ್ಕೊಂತಾಳ ಕನ್ಸಲ್ಲಿ? ರಾತ್ರಿ ಒಬ್ಬಳೆ ಇದ್ದೆ ಅಂತ ಕರ್ದೆ. ಪ್ರತಿ ಸತಿ ಒಬ್ಬಳೆ ಇದ್ದಾಗ ಏನೇನು ನಾನು ಒಳನೆ ಮಲಗೋದೆಲ್ಲ ಬಂದಪ್ಪ. ಬಂದು ಮನೋಜ್ ಎದಳು ಅಂತಿದ್ದಾಳೆ. ನಾನು ಓದ್ಕೊಂತಿದ್ದೀನಿ, ಯಾರು ಇವಳು ಅಂತ ಅಂದ್ಕೊಂಡೆ. ಸ್ವಲ್ಪ ಸುಮ್ಮನಾದೆ. ಆಮೇಲೆ ಹ್ಞೂ ನಾ ಬರಲ್ಲಪ್ಪ ಅಂದ್ಬಿಟ್ಟು ಏನೋ ಅಂದ್ಲು ತಡಿ. ಏನು ಪ್ರಿನ್ಸಿಪಲ್ ಆದ ಅಂತಿದ್ದಾನೆ. ಪ್ರಿನ್ಸಿಪಲ್ ಆದ ಅಂತೆ. ಲೇಕಿಗೆ ಬರೀ ಗೊರ್ಕೆ ಉಯ್ಯೋಕ್ ಕಾಯಿಲೆ ಇದೆ ನೋಡ್ಲೆ. ನಂಬ್ಕೊಂಡ್ಬಿಟ್ರೆ ಅದು ಬೆಳಗ್ಗೆ ಎದೊಳಕ್ಕಾಗಲ್ಲ. ಯಾಕೆ ಅಷ್ಟು ಟಾರ್ಚರ್ ಮಾಡ್ತಾಳ ಮಲ್ಕೊಳಕ್ಕೆ? ಎದೋಳಣ ಅಂತ ಅಂದಿರ್ತಾಳೆ. ಅವಳು ಎದಣನ ಅಂದಿರ್ತಾಳೆ. ಎದಣಲ್ಲ, ಅವಳು ಎಣ ಬಿದ್ದಂಗೆ ಬೀಳ್ತಾಳೆ. ಇವಳು ಎದಣಲ್ಲೇ ಎದೊಂತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಕೊಟ್ಟು ಇವಳು ಏನು ಎದಣಲ್ಲ. ನಾನಿಬ್ರು ಮನೀಷಾ ಲೇಖನ ಅನ್ಕೊಂಡ್ ಕೂರ್ಬೇಕಷ್ಟೇ. ಅಲ್ಲಿ ಅಟ್ಲೀಸ್ಟ್ ನಾನು ಅಲಾರಾಮ್ ಆದ್ರೂ ಆಫ್ ಮಾಡ್ತೀನಿ. ಅವಳು ಅಲಾರಾಮ್ ಆಫ್ ಮಾಡಲ್ಲ, ಬಡ್ಕೋತಾ ಇರುತ್ತೆ, ನೆಮ್ಮದಿಯಾಗಿ ಮಲಗಿರ್ತಾಳೆ ಅವಳಂತೂ. ತಲೆ ಕೆಳಗಡೆ ಹಾಕಿದ ತಕ್ಷಣ ಗೊರ್ಕೆ ಸ್ಟಾರ್ಟು. ಹೆಂಗ್ ನಿದ್ದೆ ಮಾಡ್ತಾಳೋ ಗುರುವಳು. ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೋಡ್ರಿ ಹೆಂಗ್ ತುಂಬ್ಕೊಂಬಂದವಳೆ. ಮನೆಗೆ ಹೋಗ್ಬೇಕು. ಮನೆಗೆ ನೋಡಿ, ಅದಕ್ಕೆ ಕಣೆ ಹಾಸ್ಟೆಲಿಗೆ ಸೇರ್ಕೊಂಡ್ರೆ ಇದೇ ಒಂದು ಸಮಸ್ಯೆ. ಬ್ಯಾಗ್ ಪ್ಯಾಕ್ ಮಾಡೋದು, ಬ್ಯಾಗ್ ತೊಗೊಂಡೋಗೋದು. ಗಾಡ್. ಕೋಲಾರದ ಹುಡುಗಿ, ಚಿನ್ನದ ಹುಡುಗಿ. ಮನುಷ್ಯ, ನೀನು ಚಿನ್ನದ ಹುಡುಗಿನ ಚಿನ್ನದಂಥ ಹುಡುಗಿನ? ಚಿನ್ನದ ಹುಡುಗಿನ ಚಿನ್ನದಂಥ ಹುಡುಗಿನ? ಚಿನ್ನದಂಥ ಹುಡುಗಿನ? ಬೇರೆಯವ್ರು ಹೇಳ್ಬೇಕು, ನಾವಿಲ್ಲ. ಬೇರೆಯವ್ರು ಹೇಳ್ಬೇಕು ನಾವೆಂಥವ್ರು ಅಂತ. ಫಸ್ಟ್ ನಮಗೆ ನಾವು ಹೇಳ್ಕೋಬೇಕು, ಆಮೇಲೆ ಬೇರೆಯವ್ರು ನಮಗೆ ಹೇಳೋದು. ಇವಾಗ ಬಂದೆ ಗೈಸ್ ಮನೆಗೆ. ಇಲ್ಲಿವರೆಗೂ ಸುಮ್ಮನೆ ಇದ್ದ. ನಮ್ಮಮ್ಮ ಅವರೆಲ್ಲ ಬಾಗ್ಲಾಕೊಂಡೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ, ಹೊಲದ ಹತ್ರ ಎಲ್ಲ ಹೋಗಿರ್ಬೇಕು. ಇಲ್ಲಿವರೆಗೂ ಸುಮ್ಮನೆ ಕೂತ್ಕೊಂಡಿದ್ದೆ. ಹೆಂಗೆ ಕಿರ್ಚುತ್ತಾವ ನೋಡ್ರಿ. ಏಯ್ ಶಡಪ್, ಮುಚ್ಚು ಬಾಯ್. ಹೊಡಿತೀನಿ ನೋಡಿಲಿ, ಇಲ್ಲಿ ನೋಡಿಲಿ, ಹೊಡೆದಾಕ್ಬಿಡ್ತೀನಿ. ಸುಮ್ಮನಿರು. ಬೂವ ತರ್ತೀನಿ ಇರು. ಬೂವ ನೋಡಿ ಗೈಸ್, ಹೆಂಗ್ ಬಡ್ಕೊಂತವನೇ ಅಂದ್ರೆ ಸುಮ್ಮನೆ ಇದ್ದ. ಹೆಂಗ್ ಬಡ್ಕೊಂತವ್ ನೋಡ್ರಿ. ಏಯ್ ಶಟ್ ಅಪ್.
ಕಿರ್ಚಿ ಕಿರ್ಚಿ ಗಂಟ್ಲೆ ಹೊಟ್ಟೋಗ್ಬಿಟ್ಟೈತೆ. ಬಿಡ್ತೀನಿ ನೋಡಿ. ಶಡಪ್ಪ. ನೀನು ಬರಬೇಡ ನನ್ನ ಹತ್ರ. ಗು 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 ಗು. ಎಲ್ಲ ವಾಸಿ ಆಗಿದೆ. ಒಂದು ಸ್ವಲ್ಪ ಗಾಯದ ತಲೆ ಹತ್ರ ಅದು ಇದು ಒಂದು ಸ್ವಲ್ಪ ವಾಸಿ ಆಗಿಬಿಟ್ರೆ ಫುಲ್ ಹುಡುಗ ಸೂಪರ್ ಸೂಪರ್. ಮ್ಯಾಕ್ಸಮ್ಮ ಮ್ಯಾಕ್ಸಿ ನೋಡಿ 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 ಹಂಗೆ. ಅಯ್ಯೋ 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 ರಾಮ. ಬಾ ಆಯ್ತು, ಹೂವು ಹಾಕ್ತೀನಿಲ್ಲ. ಪಾಪಾಗೆ ಸೊಟ್ಟೆ ಹಸ್ಕೊಂಬಿಟ್ಟಿದ್ದಾನೆ, ಅದಕ್ಕೆ ಹಿಂಗೆಲ್ಲೋ ಆಡ್ತವನೆ. ಇಲ್ಲೇ ಇರು ಇಲ್ಲೇ ಇರು, ಬೂವ ತರ್ತೀನಿ. ಇರೋ ಅಲ್ಲೇ, ಒಳಗಡೆ ಬರೋಂಗಿಲ್ಲ. ನಮ್ಮ ಇಲ್ಲಿ ದೋಸೆ ಇಟ್ಟಿಟ್ಟಿದ್ದಾರೆ ಗೈಸ್, ಮಾಡ್ಕೊಂಡ್ಲಿ ಅಂದ್ಬಿಟ್ಟು. ಆ್ಯಂಡ್ ರೈಸ್ಗೆ ಮೊಸರು ಒಗ್ಗರಣೆ ಮಾಡಿಬಿಟ್ಟಿದ್ದಾರೆ, ಅದನ್ನು ಹಾಕ್ಬಾರ್ದು ಮ್ಯಾಕ್ಸಿಗೆ. ಅವ್ನಿಗೆ ಅಂದ್ಬಿಟ್ಟು ಇವಾಗ ದೋಸೆ ತಿಂತಾನೆ. ಚಿಕ್ಕ ಚಿಕ್ಕಗೆ ಚೂರು ಮಾಡಿಕೊಟ್ರೆ ದೋಸೆ ತಿಂತಾನೆ. ಹಾಗಾಗಿ ದೋಸೆ ಮಾಡಿಕೊಡುವ. ದೋಸೆ ಮಾಡ್ತಾಯಿದ್ದೀನಿ ಬಂಗಾರ, ದೋಸೆ. ಪಾಪ ಗೈಸ್ ತುಂಬ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾನೆ. ಫೈನಲಿ ಗೈಸ್ ಅಂತೂ ಇಂತೂ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಎತ್ಕೊಂಡ್ಬಂದೆ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಹತ್ತತ್ರ 1 ಮಂತೇ ಆಗೋಗಿತ್ತು ಅನಿಸುತ್ತೆ. ಫುಲ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ಎಕ್ಸಾಮ್ ಟೈಮ್ಸು ಹೋಗೋಕ್ಕೂ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ಅಲ್ಲಿ ಹೋದ್ರೆ ಟೈಮ್ ವೇಸ್ಟು ಅನ್ನೋ ಥರ. ಗಾಡ್ ಕರೆಂಟ್ ಹೋಯ್ತು, ಟೈಮ್ ವೇಸ್ಟ್ ಅನ್ನೋ ಥರ. ಇನ್ನೇನು ಓದ್ತಾ ಇರಲಿಲ್ಲ, ಬಟ್ ಅಷ್ಟು ದೂರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೋಗ್ತಾ ಇರಲಿಲ್ಲ. ಇವತ್ತು ಹೋಗಿದ್ನಲ್ಲ ಹಂಗೆ. ಇನ್ನು ಹಿಂಗೂ ಇನ್ನೊಂದು ಹಾಲಿಡೇಸ್ ಮುಗಿಯೋರ್ಗೂ ಹೋಗಲ್ಲ, ಅದಕ್ಕೆಲ್ಲ ತೊಗೊಂಬಂದ್ಬಿಟ್ಟೆ. ಈಗ ಟೈಮ್ ಬಂದು 4 o'clock ಗೈಸ್. 3:30 ಇಲ್ಲ, ವಾಚ್ ಕೈಯಲ್ಲೇ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ ನೋಡಿ, ಕಾಣಿಸ್ತಿದ್ಯಾ? 3:45. ಇನ್ನೂ ಇವಾಗ ಊಟ ಮಾಡ್ತಾ ಇದ್ದೀನಿ. ಅಲ್ಲಿ ತಿಂದಿಲ್ಲ, ಬಿಕಾಸ್ ಒಂದ್ಸತಿ ಹೊರಗಡೆ ಅದು ಇದಾಗ್ಬಿಟ್ರೆ ಮತ್ತೆ ಅದೇ ತಿನ್ಬೇಕಂತ ಅನ್ನಿಸ್ತಿರುತ್ತೆ ಅಂತ. ನನಗೆ ಬಿಡೋಕ್ಕೆ ಕಷ್ಟ ಗೈಸ್. ಬಿಟ್ಟ ಮೇಲೆ ನನಗೆ ಅಲ್ಲಿ ಯಾರಾದರೂ ಮುಂದೆ ಕುತ್ಕೊಂಡು ತಿಂತಾಯಿದ್ರು ನನಗೆ ಕ್ರೇವಿಂಗ್ಸ್ ಆಗೋಲ್ಲ. ಬಿಡೋದು ಸ್ವಲ್ಪ ಕಷ್ಟ. ಪರವಾಗಿಲ್ಲ, ಇದಿತ್ತು. ಹಾಲು ಇಟ್ಟಿದ್ರು, ಹಾಲು ಮತ್ತು ಒಂದು ಸ್ವಲ್ಪ ದೋಸೆ ಹಾಕ್ತೀನಿ. ಕೊಟ್ಟೆ ತುಂಬ ಅನ್ನೋರ್ಗೆ. ಇಲ್ಲಿ ಅಲ್ಲಿ ತಿನ್ನಿ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ಆಲ್ಮೋಸ್ಟ್ ಒಂದು 1 ಮಂತ್ ಆಗಿರಬೇಕು ಗೈಸ್. ಇಷ್ಟು ಅಂದರೆ ಅದು ಬಂದಾಗ ಏನು ಇದು ಅದಕ್ಕಿಂತ ಎಷ್ಟೊಂದು ಬುದ್ಧಿ ಏನು ಹೇಳ್ತಾರೆ ಕಲ್ತ್ಕೊಂಡಿದ್ದಾನೆ ಗೊತ್ತಾ. ಗುಡ್ ಬಾಯ್. ಎಲ್ಲೇ ಇರಲಿ ಮೊದಲೆಲ್ಲ ಒಂದು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಗೈಸ್. ಎಲ್ಲೇ ಇದೆ ಕರೆದ್ರೂ ಅವನಿಗೆ ಅಮ್ಮ ಹೆಸರಿಟ್ಬಿಟ್ಟು ಕರಿತಿದ್ದೀವಿ ಅನ್ನೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಈಗ ರೆಸ್ಪಾಂಡ್ ಮಾಡ್ತಾನೆ. ಮ್ಯಾಕ್ಸಿ ಅಂದರೆ ಎಲ್ಲಿದ್ರೂ ಓಡಿ ಬರ್ತಾನೆ. ನನಗೆ ಫುಲ್ ಕರುಮ್ ಅಂತಿರ್ಬೇಕು ಗೈಸ್. ಹಂಗೆ ಮಾಡ್ಕೊತೀನಿ. ನನಗೆ ಮೆತ್ತಗೆಲ್ಲ ಇದ್ರೆ ದೋಸೆ ತಿನ್ನೋಕ್ಕಾಗಲ್ಲ. ಒಳ್ಳೆ ಬರೀತಿದ್ರೂ ಕರುಮ್ ಅನ್ಬೇಕು, ಹಾಗಿದ್ರೆ ತಿಂತೀನಿ. ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಕಾಲು ನೋವಿಗೇನೋ ಮಾಡ್ಕೊತವ್ರೆ ಗೈಸ್. ಏನದು ಹೇಳಿ, ಏನು ಮಾಡೋದಿದೆಲ್ಲ? ರುಬ್ಬಿಟ್ಟು ಪುಡಿ ಮಾಡಿ ಹಾಲ್ಬೇಕು ಕುಡಿಯೋದು. ಅಂದರೆ ಬಿಸಿದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೊಡೆಯೋಕ್ಕೆ. ಎಸ್ ಗೈಸ್, ಇದಾಗಿತ್ತು ನನ್ನ ಒಂದು ರ್ಯಾಂಡಮ್ ಡೇ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.